ಕಲಬುರಗಿ ಪಾಲಿಕೆಯಲ್ಲಿ ಭ್ರಷ್ಟಾಚಾರದ ಸದ್ದು ಕೇಳಿ ಬರ್ತಾ ಇದೆ. ಹೌದು, ಭ್ರಷ್ಟಾಚಾರ ಹೆಚ್ಚಾಗಿದೆ. ಕಲಬುರಗಿ ಪಾಲಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಉಂಟಾಗಿದೆ. ಖರ್ಗೆ ಜಿಲ್ಲೆಯಲ್ಲಿಯೇ ಅಧಿಕಾರಿಗಳ ಕಳ್ಳಾಟಕ್ಕೆ ಜನ ಸುಸ್ತಾಗಿ ಹೋಗಿದ್ದಾರೆ. ಹಣ ಕೊಟ್ರೆ ಏನ್ ಬೇಕಾದ್ರೂ ಮಾಡಬಹುದು. ಹಣ ಕೊಟ್ರೆ ಬೇರೆ ಊರಿನ ಆಸ್ತಿಯನ್ನ ನಗರ ವ್ಯಾಪ್ತಿಗೆ ಸೇರ್ಪಡೆಯನ್ನ ಮಾಡಬಹುದಂತೆ. ಕಲಬುರಗಿ ಪಾಲಿಕೆಯ ವಲಯ ಅಧಿಕಾರಿಗಳಿಂದ ಈ ಅಕ್ರಮ ಉಂಟಾಗಿದೆ. ಹೌದು, ಕಲಬುರಗಿ ಪಾಲಿಕೆಯಲ್ಲಿ ಈ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಲಾಗ್ತಾ ಇದೆ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದ್ದು, ಸಚಿವ ಪ್ರಿಯಾಂಕ್ ಖರ್ಗೆ ಜಿಲ್ಲೆಯಲ್ಲಿಯೇ ಅಧಿಕಾರಿಗಳು ಕಣ್ಣಾ ಮುಚ್ಚಾಲೆ ಆಟಕ್ಕೆ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ಹಣ ಕೊಟ್ರೆ ಇಲ್ಲಿ ಏನ್ ಬೇಕಾದ್ರೂ ಮಾಡಬಹುದು. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಹಣ ಕೊಟ್ರೆ ಬೇರೆ ಊರಿನ ಆಸ್ತಿಯನ್ನ ಕೂಡ ಕಲಬುರಗಿ ನಗರ ವ್ಯಾಪ್ತಿಗೆ ಸೇರುತ್ತೆ. ಕಲಬುರಗಿ ನಗರಕ್ಕೆ ಹೊಂದಿಕೊಂಡಿರುವ ಆಜಾದ್ಪುರ ಗ್ರಾಮ ಸರ್ವೆ ನಂಬರ್ನಲ್ಲಿ ಕಾನೂನು ಬಾಹಿರವಾಗಿ ಈ ರೀತಿಯ ಒಂದು ಭ್ರಷ್ಟಾಚಾರ ನಡೆದಿದೆ. ಮುಂಚೆ ದೂರು ಬಂದಿತ್ತು. ಆವಾಗ ಕಮಿಷನರ್ ಸರ್ ನಿರ್ದೇಶನದ ಮೇಲೆ ಯಾರು ಮಾಡಿದ್ದಾರೆ ಝೋನಲ್ 3 ಅವರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿತ್ತು. ಎಕ್ಸ್ಪ್ಲೇನ್ ಮಾಡಿ ಈ ರೀತಿ ಯಾಕೆ ಆಗಿದೆ ಅಂತ, ಅಥವಾ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದರು. ಅದಾದ ಮೇಲೆ ವಲಯ ಆಯುಕ್ತರು 3 ಅವರು ಅವ್ರು ಏನು ಮಾಡಿದ್ದಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಒಂದು ರಿಪೋರ್ಟ್ ವಿತ್ ಫೋಟೋಸ್ ಕೊಡ್ತಿದ್ದಾರೆ. ಇಟ್ ಈಸ್ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಆಜಾದ್ಪುರ ಗ್ರಾಮದ ಸರ್ವೆ ನಂಬರ್ 17/1 ಒಟ್ಟು 4 ಎಕರೆ ವಿಸ್ತೀರ್ಣ ವಸತಿ ವಿನ್ಯಾಸಕ್ಕೆ ನಕ್ಷೆಗೆ ಅಂತಿಮ ಅನುಮತಿ ನೀಡಲಾಗಿದೆ. ನಮಗೆ ತಿಳಿದು ಬಂದಂತೆ ಇದು ಆಜಾದ್ಪುರ ಗ್ರಾಮವು ಪಂಚಾಯತಿ ಲಿಮಿಟ್ನಲ್ಲಿ ಬರುವುದರಿಂದ ಪಂಚಾಯಿತಿಯಲ್ಲಿಯೇ ಇದರ ಖಾತಾ ನೀಡಬೇಕಂತ ಜನರಿಂದ ಒಂದು ಬೇಡಿಕೆ ಬಂದಿದೆ ನಮ್ಮಲ್ಲಿ, ಹಾಗೂ ನಮ್ಮ ಗಮನಕ್ಕೆ ಜನರು ಕೂಡ ಗಮನಕ್ಕೆ ತಂದಿದ್ದಾರೆ. ಈಗ ನಮ್ಮ ಹಗರ್ಗ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಿಸಿದಂಥ ಆಜಾದ್ಪುರ ಗ್ರಾಮದಲ್ಲಿ ಸರ್ವೆ ನಂಬರ್ 17/1ರಲ್ಲಿ ಶ್ರೀಮತಿ ಫರ್ಜಾನಾ ಖಾನಂ ಗಂಡ ರೆಹಮತುಲ್ಲಾ ಖಾನ್ ಇವರು NA ಮತ್ತು GDA ಮಾಡಿಕೊಂಡು ಕೆಲವು ಪ್ಲಾಟ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನು ಮಹಾನಗರ ಪಾಲಿಕೆಯ ವಲಯ 3ರಲ್ಲಿ ನೋಂದಣಿ ಮಾಡಿಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ನಮ್ಮ ಹಾಗರ್ಗ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಡ್ತದೆ. ಹಾಗಾಗಿ ಅವರು ನಮ್ಮ ಪಂಚಾಯಿತಿಯಲ್ಲಿ ಎಂಟ್ರಿ ಮಾಡ್ಕೊಂಡ್ಬಿಟ್ಟು ನೋಂದಣಿ ಮಾಡಿಕೊಂಡು ಪ್ಲಾಟ್ಗಳನ್ನು ಮಾರಾಟ ಮಾಡಬೇಕಾಗಿತ್ತು. ಆದರೆ ಅವರು ಮಹಾನಗರ ಪಾಲಿಕೆಯಲ್ಲಿ ಯಾಕೆ ಎಂಟ್ರಿ ಮಾಡಿಕೊಂಡು ಮಾರಾಟ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ದರಿಂದ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಶ್ರೀಮತಿ ಲೇಔಟ್ ಮಾಲೀಕರಿಗೆ ನಾವು ಒಂದು ಪಂಚಾಯತಿ ವತಿಯಿಂದ ನೋಟಿಸ್ನ ಕಳಿಸ್ತೀವಿ ಮತ್ತು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರಿಗೂ ಕೂಡ ನಾವು ಒಂದು ಪಂಚಾಯತಿ ವತಿಯಿಂದ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್ ದೂರವಾಣಿ ಸಂಪರ್ಕದಲ್ಲಿ. ಸಿದ್ದು, ಏನಿದು ಕಲಬುರಗಿ ಪಾಲಿಕೆಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ? ಹಣ ಕೊಟ್ರೆ ಏನ್ ಬೇಕಾದ್ರೂ ಮಾಡಬಹುದು, ಅಂದ್ರೆ ಊರಿನ ಆಸ್ತಿಯನ್ನ ನಗರದ ವ್ಯಾಪ್ತಿಗೂ ಸೇರ್ಪಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಅನ್ನೋದಿಲ್ವಾ ಅಂತ? ಸರ್ವೆ ನಂಬರ್ 1 ಬರುತ್ತೆ. ಅದು ಆಜಾದ್ಪುರ ಗ್ರಾಮಕ್ಕೆ ಆದರೆ ಇದನ್ನ ಸಂಪೂರ್ಣವಾಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸೇರ್ಪಡೆ ಮಾಡ್ಕೊಂಡು ಅನ್ನೋ ಲೇಔಟ್ ನಿರ್ಮಾಣ ಮಾಡಿದ್ದಾರೆ. ಆ ಸರ್ವೆ ನಂಬರ್ ಅಲ್ಲಿ ಆ ಲೇಔಟ್ ನಲ್ಲಿ ಸಂಪೂರ್ಣ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿ ಅವರಿಗೆ ಎಲ್ಲ ಖಾತಾಗಳನ್ನು ಸಹಿತ ಮಾಡಿಕೊಡ್ತಕ್ಕಂಥದ್ದು, ಎಲ್ಲ ರೀತಿ ದಾಖಲೆಗಳನ್ನ ಮಾಡಿಕೊಟ್ಟ ಮೂಲಕ ಅಂದ್ರೇನು ನಗರ ವ್ಯಾಪ್ತಿಗೆ ಸೇರ್ಪಡೆ ಆದ್ರೆ ಆ ನಿವೇಶನ ಹೆಚ್ಚಿನ ದರಕ್ಕೆ ಮಾರಾಟ ಆಗುತ್ತೆ, ಜನ ಹೆಚ್ಚಿನ ರೇಟಿಗೆ ತಗೊಳ್ತಾರೆ ಅನ್ನೋ ಮೂಲಕ ಸಾರ್ವಜನಿಕರಿಗೆ ಜನರಿಗೆ ಮೋಸ ಮಾಡ್ಲಿಕ್ಕೆ ಸ್ವತಃ ಅಧಿಕಾರಿಗಳ ಕೈ ಜೋಡಿಸತಕ್ಕಂಥ ನಿಜಕ್ಕೂ ದುರದೃಷ್ಟಕರ ಸಂಗತಿ. ಏನು ನಮ್ಮ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜಿಲ್ಲೆಯಲ್ಲಿ, ಪ್ರಿಯಾಂಕ್ ಖರ್ಗೆ ಯಾವಾಗ್ಲೂ ಮಾತಾಡ್ತಾರೆ ನಾವು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡೋದಿಲ್ಲ ಅಂತ. ಅವರ ಒಂದು ಜಿಲ್ಲೆಯಲ್ಲಿ ಈ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ 3 ತಿಂಗಳಿಂದ ದೂರು ಬಂದಿದೆ.
ಬೈಟಲ್ಲಿ ಮಹಾನಗರ ಪಾಲಿಕೆ ಉಪಾಯುಕ್ತರು ಹೇಳ್ತಾರೆ 3 ತಿಂಗಳ ಹಿಂದೆ ದೂರು ಬಂದಿದೆ ಅಂತ. ಆದ್ರೆ 3 ತಿಂಗಳಿಂದ ದೂರು ಬಂದರೂ ಸಹಿತ ಇಲ್ಲಿವರೆಗೂ ಯಾರ ವಿರುದ್ಧ ಯಾವುದೋ ಒಂದು ಕ್ರಮ ಕೈಗೊಂಡಿಲ್ಲ. ಕೇವಲ ನೋಟಿಸ್ ಮೂಲಕ ಕೈ ತೊಳೆದುಕೊಂಡಿದ್ದಾರೆ. ಯಾಕೆ ಹೀಗಾಯ್ತು? ಯಾಕಂದ್ರೆ ಇಡಿಯಾಗಿ ಆ ಇಡೀ ಒಂದು ನಿವೇಶನದ ಯಾವ ಟ್ಯಾಕ್ಸ್ ಇರ್ತಕ್ಕಂಥದ್ದು ಮಹಾನಗರ ಪಾಲಿಕೆ ಬಂದಿದೆ. ಅದು ಗ್ರಾಮ ಪಂಚಾಯತ್ ಹೋಗ್ಬೇಕಾಗಿರ್ತಕ್ಕಂಥದ್ದು. ಗ್ರಾಮ ಪಂಚಾಯತ್ ಈ ಒಂದು ಟ್ಯಾಕ್ಸ್ ಮೂಲಕ ಗ್ರಾಮ ಪಂಚಾಯತ್ ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕಾಗತ್ತೆ. ಆದ್ರೆ ಇಲ್ಲಿ ಈ ಅಧಿಕಾರಿಗಳು ಮಾಡಿರ್ತಕ್ಕಂಥ ಎಡವಟ್ಟಿನಿಂದ, ಬ್ರಹ್ಮಾಂಡ ಭ್ರಷ್ಟಾಚಾರದಿಂದ ಆ ಗ್ರಾಮ ಪಂಚಾಯತ್ ಟ್ಯಾಕ್ಸು ಕಟ್ ಆಗಿದೆ. ಜೊತೆಗೆ ಸಾರ್ವಜನಿಕರಿಗೆ ಜನರಿಗೆ ಮಹಾ ಮೋಸ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ವಲಯ ಕಲಬುರಗಿ ಜೋನಲ್ 3 ಕಮಿಷನರ್ ಮುಜಮ್ಮಿಲ್ಲ ಸೇರಿದಂತೆ ಇತರ ಯಾರು ಕೆಲವೊಂದು ಅಧಿಕಾರಿಗಳಿದ್ದಾರೆ ಎಲ್ಲರ ಮೇಲೆ ಕ್ರಮ ಆಗ್ಬೇಕು ಅಂತಕ್ಕಂಥ ಆಗ್ರಹ ಗ್ರಾಮ ಪಂಚಾಯತಿಯವರು ಏನು ಹಗರ್ಗ ಗ್ರಾಮ ಪಂಚಾಯತಿ ಆಗಿರ್ತಕ್ಕಂಥದ್ದು. ಜೊತೆಗೆ ಗ್ರಾಮ ಪಂಚಾಯತಿ ಪಿಡಿಒ ಸಹಿತ ಒಂದು ಪತ್ರ ಕೊಟ್ಟಿದ್ದಾರೆ ಕಮಿಷನರ್ ಅವರಿಗೆ. ಇದು ನಮ್ಮ ಸರ್ವೆ ನಂಬರ್ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಜಾಗ, ಸರ್ವೆ ನಂಬರ್ 17/1, ಅದನ್ನ ನೀವು ನಿಮ್ಮ ವ್ಯಾಪ್ತಿಗೆ ಸೇರಿಸ್ಕೊಂಡಿದ್ದೀರಿ, ಅದನ್ನ ನಮಗೆ ವಾಪಸ್ ಕೊಡಬೇಕು ಅಂತಕ್ಕಂಥ. ಅದಕ್ಕೂ ಸಹಿತ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾಗಿ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತೋರಿಸಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಕೂಡಲೇ ಈ ಸ್ಥಿತಿನ ನೋಡಬೇಕು ಅಂತಕ್ಕಂಥ ಆಗ್ರಹ ಜನರದಾಗಿದೆ. ಜೊತೆಗೆ ಏನು ನಿವೇಶನ ಇದೆ, ಯಾವ ಸರ್ವೆ ನಂಬರ್ 17/1 ಅವ್ರ ವ್ಯಾಪ್ತಿಗೆ ಸೇರಿಸ್ಕೊಂಡಿದ್ದಾರೆ, ಅದನ್ನ ಹಾಗಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಬೇಕು ಅಂತಕ್ಕಂಥ ಆಗ್ರಹ ಜನರನ್ನ ಕೇಳಿಬರ್ತಿದೆ. ಅದು ಥ್ಯಾಂಕ್ ಯು ಸಿದ್ದು ಸಾತ್ಯಾಳ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಲಬುರಗಿ ಪಾಲಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೀತಾ ಇದೆ. ಇನ್ನು ಖರ್ಗೆ ಜಿಲ್ಲೆಯಲ್ಲಿಯೇ ಅಧಿಕಾರಿಗಳ ಕಳ್ಳಾಟಕ್ಕೆ ಜನ ಸುಸ್ತಾಗಿದ್ದಾರೆ. ಹಣ ಕೊಟ್ರೆ ಇಲ್ಲಿ ಏನು ಬೇಕಾದರೂ ಮಾಡಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಹಣವನ್ನ ಕೊಟ್ರೆ ಬೇರೆ ಊರಿನ ಆಸ್ತಿಯನ್ನ ನಗರದ ವ್ಯಾಪ್ತಿಗೂ ಕೂಡ ಸೇರ್ಪಡೆ ಮಾಡಿಕೊಳ್ಳಬಹುದು. ಕಲಬುರಗಿ ಪಾಲಿಕೆ ವಲಯ ಅಧಿಕಾರಿಗಳಿಂದಲೇ ಈ ರೀತಿಯ ಅಕ್ರಮ ನಡೀತಾ ಇದೆ. ಅದೆಷ್ಟೇ ಕಡಿವಾಣ ಹಾಕಿದ್ರೂ ಕೂಡ ಭ್ರಷ್ಟಾಚಾರವನ್ನ ತಡೆಯೋಕೆ ಆಗ್ತಾ ಇಲ್ಲ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಜಿಲ್ಲೆಯಲ್ಲಿಯೇ ಅಧಿಕಾರಿಗಳ ಕಣ್ಣ ಮುಚ್ಚಾಲೆಯ ಆಟಕ್ಕೆ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ಹಣ ಕೊಟ್ರೆ ಏನು ಬೇಕಾದರೂ ಮಾಡಬಹುದು. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಹಣವನ್ನ ಕೊಟ್ಬಿಟ್ರೆ ಸಾಕು, ಬೇರೆ ಊರಿನ ಆಸ್ತಿಯನ್ನ ಕಲಬುರಗಿ ನಗರ ವ್ಯಾಪ್ತಿಗೆ ಸೇರಿಸಬಹುದು. ಇನ್ನು ಕಲಬುರಗಿ ನಗರಕ್ಕೆ ಹೊಂದಿಕೊಂಡಿರುವ ಆಜಾದ್ಪುರ ಗ್ರಾಮ ಸರ್ವೆ ನಂಬರ್ 17/1 ನಿರ್ಮಿಸಿರುವ ಖಾಸಗಿ ಲೇಔಟ್ ಅನ್ನ ಕಾನೂನು ಬಾಹಿರವಾಗಿ ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರ್ಪಡೆ ಮಾಡಲಾಗಿದೆ. ಇನ್ನು ಈ ಕುರಿತಂತೆ ಉಪ ಆಯುಕ್ತರು ಅವಿನಾಶ್ ಸಿಂಧೆಗೆ ಜಿ ಕನ್ನಡ ನ್ಯೂಸ್ ಕರೆ ಮಾಡಿ ಮಾಹಿತಿಯನ್ನ ಕಲೆ ಹಾಕಿದೆ. ಇನ್ನು ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತಹ ಈ ಭ್ರಷ್ಟಾಚಾರದ ಕುರಿತು ಮಾಹಿತಿ ಇಲ್ಲ. ಈ ಕುರಿತು ಪರಿಶೀಲನೆ ತನಿಖೆಯನ್ನ ನಡೆಸಿ ಕ್ರಮವನ್ನ ವಹಿಸ್ತಾರೆ ಅಂತ ಹೇಳಿ ಜಿ ಕನ್ನಡ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲಬುರಗಿ ಪಾಲಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೀತಾ ಇದೆ. ಕಲಬುರಗಿ ಪಾಲಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಇನ್ನು ಮಹಾನಗರ ಪಾಲಿಕೆವರೆಗೂ ಕೂಡ ಇಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಖರ್ಗೆ ಜಿಲ್ಲೆಯಲ್ಲಿಯೇ ಅಧಿಕಾರಿಗಳ ಕಳ್ಳಾಟಕ್ಕೆ ಜನರು ಸುಸ್ತಾಗಿ ಹೋಗಿದ್ದಾರೆ. ಹಣ ಕೊಟ್ಟರೆ ಏನು ಬೇಕಾದರೂ ಮಾಡಬಹುದು ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿಯ ಅಕ್ರಮವನ್ನ, ಭ್ರಷ್ಟಾಚಾರವನ್ನ ನಡೆಸ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು. ಅದೆಷ್ಟೇ ಕ್ರಮ ವಹಿಸಿದ್ರೂ ಕೂಡ ಈ ರೀತಿಯ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋಕೆ ಆಗ್ತಾ ಇಲ್ಲ.
ಗ್ರಾಮ ಪಂಚಾಯಿತಿಯ ಬದಲಿಗೆ ಕಲಬುರಗಿ ಮಹಾನಗರ ಪಾಲಿಕೆಯವರು ಖಾತೆ ನೀಡೋದ್ರ ಮೂಲಕ ಭಾರೀ ಗೋಲ್ಮಾಲನ್ನ ಇಲ್ಲಿ ನಡೆಸಿದ್ದಾರೆ. ಕಳೆದ 3 ತಿಂಗಳ ಹಿಂದೆ ದೂರು ನೀಡಿದ್ರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳಲಿಲ್ಲ. ಇನ್ನು ಕಲಬುರಗಿ ಮಹಾನಗರ ಪಾಲಿಕೆ ವಲಯ 3 ಅಧಿಕಾರಿಗಳಿಂದ ಈ ರೀತಿಯ ಅಕ್ರಮ ನಡೀತಾ ಇದೆ. ಇನ್ನು ಈ ಕುರಿತು ಮಾತನಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ PDO ರಾಜೇಶ್ವರಿ ಅವರು. ನಮಸ್ತೆ ಮೇಡಮ್. ಹಲೋ ನಮಸ್ತೆ ಮೇಡಮ್. ನಮಸ್ತೆ ರೀ. ಓಕೆ, ಇನ್ನು ಕಲಬುರಗಿ ಪಾಲಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ ಈ ಕುರಿತು? ಮೇಡಮ್, ಅದು ಆಕ್ಚುಲಿ ನಾವು ಸ್ವಲ್ಪ ಇಲ್ಲಿ ಅಧ್ಯಕ್ಷರದ್ದು ಇದು ನಡೀತಾ ಇದೆ ಮೇಡಮ್. ಸ್ವಲ್ಪ ಅಧಿಕಾರ ಸ್ವೀಕಾರ ಇದೆ ಇವತ್ತು. ಹಲೋ ಹೇಳಿ ಮೇಡಮ್. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಹಣ ಕೊಟ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಒಂದು ಭ್ರಷ್ಟಾಚಾರಕ್ಕೆ ತಲುಪಿದ್ದಾರೆ ಅಧಿಕಾರಿಗಳು ಅಂತ. ಹಲೋ, ಹಾ ಮೇಡಮ್ ಹೇಳಿ. ಅದೇ ಮೇಡಮ್, ಹಣ ಕೊಟ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಮಟ್ಟಕ್ಕೆ ಅಧಿಕಾರಿಗಳು ಇಳಿತಾ ಇದ್ದಾರೆ ಅಂತ ಹೇಳಿದ್ರೆ ಏನಿದು ಅಂತ. ಹಣ ಕೊಟ್ಬಿಟ್ರೆ ಬೇರೆ ಊರಿನ ಆಸ್ತಿಯನ್ನ ಕೂಡ ನಗರ ವ್ಯಾಪ್ತಿಗೆ ಸೇರ್ಪಡೆ ಮಾಡ್ಬೋದು ಹಾಗಾದ್ರೆ? ಮೇಡಮ್ ಇಲ್ಲ, ಒಂದು ನಾನು ಲೆಟರ್ ಕೊಟ್ಟಿದ್ದೀನಿ ಮೇಡಮ್. 17/1 ಸರ್ವೆ ನಂಬರು ಆಜಾದ್ಪುರ್ಕ್ ಬರುತ್ತದು. ಅದು ಒಂದರದ್ದು ಟ್ಯಾಕ್ಸ್ ಅಲ್ಲಿ ಕಟ್ಟಿದ್ದಾರೆ ಅಂತ ನಮ್ಗೆ. ಓಕೆ ಮೇಡಮ್, ಯಾರಿಗೆ ಪತ್ರವನ್ನ ನೀಡಿದ್ದೀರಾ ನೀವು? ನಾವು ವಲಯ ಆಯುಕ್ತರಿಗೆ ನೀಡಿದೀವ್ರಿ ಮೇಡಮ್. ಓಕೆ, ನಾವು ಅವಿನಾಶ್ ಸಿಂಧೆ ಅವ್ರ ಹತ್ರ ಕೂಡ ಮಾತನಾಡಿದ್ವಿ. ಅವರು ನಮಗೆ ಯಾವುದೇ ರೀತಿಯ ಮಾಹಿತಿ ಬಂದಿಲ್ಲ, ಅದಾದ್ರ ಮೇಲೆ ತನಿಖೆಯನ್ನ ಮಾಡ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಏನ್ ಹೇಳ್ತೀರಾ? ಅಂದ್ರೆ ಅವರಿಗೆ ಯಾವ ರೀತಿ ಮಾಹಿತಿ ತಲುಪಲಿಲ್ವಾ ಹಾಗಾದ್ರೆ? ಮಾಹಿತಿ ತಲುಪಿಲ್ಲ ಅಂತ ಮೇಡಮ್? ಹೌದು, ತಲುಪಿಲ್ಲ ಅಂತ ಹೇಳಿ ಜಿ ಕನ್ನಡ ನ್ಯೂಸ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರಿ ಮೇಡಮ್, ಇನ್ನೊಂದ್ಸಲ ರಿಮೈಂಡ್ ಮಾಡ್ತೀವಿ. ಹೋಗ್ತೀವಿ ಮೇಡಮ್ ಆಫೀಸಿಗೆ. ನಾನು ಇವತ್ತು ಹೋಗ್ತೀನಿ ಮೇಡಮ್ ಮಧ್ಯಾಹ್ನದಿಂದ. ಅಂದ್ರೆ ಪಾಲಿಕೆ ಆಯುಕ್ತರಿಗೆ ಪತ್ರವನ್ನ ಬರೆದ್ರೂ ಕೂಡ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಿಲ್ಲ ಅಂತ ಹೇಳಿ ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇದಕ್ಕೇನ್ ಹೇಳ್ತೀರಾ ಮೇಡಮ್ ನೀವು? ಮೇಡಮ್, ನಾನು ಆಫೀಸಿಗೆ ಮಧ್ಯಾಹ್ನದಿಂದ ನಾನು ಕೊಟ್ಟು ಬಂದಿದ್ದೀನಿ ಮೇಡಮ್. ಲೆಟರ್ ಅವರಿಗೆ ಕೊಟ್ಟಿದೀವಿ. ಇನ್ನೂ ಒಂದ್ಸಲ ಇವತ್ತು ಹೋಗಿ ರಿಮೈಂಡ್ ಮಾಡ್ತೀನಿ ಸರ್ ಮೇಡಮ್. ಸರ್ ಅವ್ರಿಗೆ ಮಾತಾಡ್ತೀನಿ. ಆಕ್ಚುಲಿ ಸರ್ ಅವರು ಇರ್ಲಿಲ್ಲ ಮೇಡಮ್. ನಾವು ಹೋದಾಗ ಅವರು ರಜಾ ಮೇಲೇನೋ ಇದ್ರಂತೆ ಸರ್. ಓಕೆ, ಇನ್ವಾರ್ಡ್ ಅಲ್ಲಿ ಕೊಟ್ಟು ಬಂದಿದೀವಿ ಮೇಡಮ್. ನಾನು ಮಧ್ಯಾಹ್ನದಿಂದ ಹೋಗ್ತೀನಿ ಸರ್ ಹತ್ರ. ಓಕೆ ಮೇಡಮ್, ಈ ರೀತಿಯ ಅಕ್ರಮ ಎಷ್ಟೇ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ತಾನೆ ಇಲ್ಲ. ಯಾಕೆ ಈ ರೀತಿಯ ಅಕ್ರಮಗಳು ನಡೀತಾನೆ ಇದೆ ಅನ್ನೋದಾದ್ರೆ? ಮೇಡಮ್ ಇಲ್ಲ, ನನ್ಗೆ ಯಾರ ಅಧಿಕಾರಿಗಳು ಅಕ್ರಮ ಮಾಡಿದಾರಂತಲ್ಲ, ಅವರು ಮೇಲಾಧಿಕಾರಿ ಇದ್ದಾರೆ ಮೇಡಮ್. ಅವ್ರಿಗೆ ಮೋಸ್ಟ್ಲಿ ಅವ್ರ ಗಮನಕ್ಕೆ ಏನೋ ಕಣ್ಣು ತಪ್ಪಿನೂ ಆಗಿರ್ಬೋದು, ಏನಾಗಿರ್ಬೋದು ಮೇಡಮ್. ನಾನು ಸರ್ಗೆ ಡೈರೆಕ್ಟ್ ಆಗಿ ಮಾತಾಡಿಲ್ಲ ಮೇಡಮ್. ಅವ್ರು ಸಿಕ್ಕಿಲ್ಲ, ನಾವು ಹೋದಾಗ ಇದ್ದಿದ್ದಿಲ್ಲ. ಆಕ್ಚುಲಿ ಅವ್ರ ಮಿಸಸ್ ಡೆಲಿವರಿ ಆಗಿದೆ ಅಂತ ರಜಾ ಮೇಲೆ ಇದ್ರಂತೆ. ನಾನು ಇವತ್ತು ಮಧ್ಯಾಹ್ನದಿಂದ ಹೋಗ್ತೀನಿ ಮೇಡಮ್ ಅಲ್ಲಿಗೆ. ಸರ್ ಹತ್ರ ಹೋಗಿ ಮಾತಾಡ್ಬಿಟ್ಟು ಹೇಳ್ತೀನಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.